ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಹಿಂದಿನ ಬಾರಿ ನಾವು ಭೀಮಸೇನ ಚಿಂತನದಲ್ಲಿ ಭೀಮ ಧರ್ಮರಾಜನಿಗೆ ಒಂದು ತರಹದ ಗೀತೆಯ ಉಪದೇಶವಿದ್ದಂತೆಯೇ ಉಪದೇಶವನ್ನು ಮಾಡ್ತಾ ಇರುವಂಥದ್ದನ್ನು ನೋಡಿದ್ವಿ. ಭೀಮನ ಕರ್ಮ ಸಿದ್ಧಾಂತವನ್ನ ಧರ್ಮರಾಜನಿಗೆ ಹೇಳ್ತಾ ಇದ್ದ. ನೀನು ಧರ್ಮರಾಜ, ದುರ್ಯೋಧನಾದಿಗಳು ಧರ್ಮವನ್ನು ದ್ವೇಷಿಸುವವರು, ಅವರು ನಿನ್ನ ಶತ್ರುಗಳಲ್ಲ ಎಂದು, ನೀನೆಂದೂ ನಿನ್ನ ಮಿತ್ರರೆಂದೂ ಅಲ್ಲ ಅಂತ, ಶತ್ರುಗಳಲ್ಲ ಅಂತ ತಿಳಿಬೇಡ, ಅವರೇ ಶತ್ರುಗಳು, ಅವರು ನಿನ್ನ ಮಿತ್ರರಂತೂ ಅಲ್ಲ ಅಂತ ಹೇಳ್ದ. ಅಲ್ಲಿಂದ ಮುಂದೆ ಭೀಮ ಹೇಳ್ತಾ ಇದ್ದಾನೆ, ಕರ್ಮ ಎಂದರೇನು ಅಂತ ಕೇಳೋದಿಕ್ಕೆ ಧರ್ಮರಾಜನನ್ನ ಕುರಿತು ಹೇಳ್ತಾನೆ. ಧರ್ಮವನ್ನು ದ್ವೇಷಿಸುವವರ ವಿರುದ್ಧ ಹೋರಾಡೋದು ನಿನ್ನ ಧರ್ಮ ಅಲ್ಲ ಅಂತೀಯ, ಹಾಗಾದ್ರೆ ನೀನು ಧರ್ಮವನ್ನು ಪಾಲಿಸೋದಕ್ಕೆ ಅರ್ಥವೇ ಇರೋದಿಲ್ಲ ಅಂತ ಹೇಳ್ತಾನೆ ಭೀಮ. ಕರ್ಮಜಾಡ್ಯದಿಂದ ಕ್ಲೀಬನಾಗಿ ಕೂಡಬೇಡ ಸುಮ್ಮನೆ. ಯಾರಿಗೆ ತಲೆಯ ಬಲವಿದೆ ಅವರಿಗೆ ಜ್ಞಾನ ಪ್ರಸಾರವೇ ಕರ್ಮ, ಯಾರಿಗೆ ಅವರು ಬ್ರಾಹ್ಮಣರು, ಯಾರಿಗೆ ತೋಳ್ಬಲವಿದೆ ಅವರಿಗೆ ರಕ್ಷಣೆ ನೀಡುವುದೇ ಕರ್ಮ ಅಥವಾ ಧರ್ಮ, ಅವರು ಇವರಾಗ್ತಾರೆ ಕ್ಷತ್ರಿಯರು. ಹಾಗಾಗಿ ಯಾರಿಗೆ ಸೊಂಟದ ಬಲವಿದೆ ಅವರಿಗೆ ವ್ಯಾಪಾರದ ಧರ್ಮ ಅಥವಾ ಕರ್ಮ, ಅವರು ವೈಶ್ಯರಾಗ್ತಾರೆ. ಯಾರಿಗೆ ಕಾಲ್ಬಲವಿದೆ ಅವರಿಗೆ ಮೇಲಿನ ಎಲ್ಲರಿಗೂ ಸಹಾಯ ಮಾಡುವಂಥದ್ದೇ ಕರ್ಮ ಅಥವಾ ಧರ್ಮ, ಅವರು ಶೂದ್ರರಾಗ್ತಾರೆ. ಇದನ್ನೇ ಕೃಷ್ಣ ಗೀತೆಯಲ್ಲಿ 4ನೇ ಅಧ್ಯಾಯದಲ್ಲಿ ಬಹಳ ವಿಸ್ತಾರವಾಗಿ ಚಾತುರ್ವರ್ಣ್ಯದ ಬಗ್ಗೆ ಹೇಳಿರುವಂಥದ್ದು. ಇದನ್ನೇ ಆಲ್ರೆಡಿ ಭೀಮಗೀತೆಯಾಗಿ ಭೀಮ ಹೇಳಿದ್ದಾನೆ ಧರ್ಮರಾಜನಿಗೆ ಮೊದಲೇನೇವೆ. ಸೊ ಎಲ್ಲರಿಗೂ ಬೇಕಾದ ಮಾನವ ಧರ್ಮ ಸೇವೆ, ಸೇವಾ ಧರ್ಮವಿಲ್ಲದವನು ಅಥವಾ ಶೂದ್ರನಲ್ಲದವನು ಮನುಷ್ಯನೇ ಅಲ್ಲ ಅಂತ. ಹಾಗಾಗಿ ಪ್ರೊಡಕ್ಷನ್ ಮೂಲಕ ಒಂಥರ ಸೇವೆ ಮಾಡಿದ್ರೆ ಅವನು ವೈಶ್ಯನಾಗ್ತಾನೆ, ಪ್ರೊಟೆಕ್ಷನ್ ಮೂಲಕ ಸೇವೆ ಮಾಡಿದ್ರೆ ಅವನು ಕ್ಷತ್ರಿಯನಾಗ್ತಾನೆ. ಇನ್ನೊಬ್ಬರಿಗೆ ರಕ್ಷಣೆ ನೀಡುವುದು ನಿನ್ನ ಧರ್ಮ ಅನ್ನುತ್ತಾನೆ ಭೀಮಸೇನ. ಯುದ್ಧ ಮುಗಿದ ಮೇಲೂ ನಾನು ಕಾಡಿಗೆ ಹೋಗ್ತೇನೆ ಅಂತ ಹೇಳಿರ್ತಾನೆ ಒಂದ್ಸರ್ತಿ, ನನಗೆ ಇದು ಯಾವುದು ಬೇಡ, ನಾನು ಕಾಡಿಗೆ ಹೋಗಿ ತಪಸ್ಸು ಮಾಡ್ಕೊಂಡು ನಾನು ಸನ್ಯಾಸ ಪಡಿತೇನೆ ಅಂತ. ಆಗ ನನಗೆ ರಾಜ್ಯ ಬೇಡ ಅಂತ ಧರ್ಮರಾಜ ಹೇಳಿದಾಗ ವೇದವ್ಯಾಸರು ಹೇಳ್ತಾರೆ, ಋಷಿಗಳು ಕಾಡಿನಿಂದ ಬಂದು ರಾಜಕೀಯ ಮಾಡುವುದು ಎಷ್ಟು ಅಸಹ್ಯವೋ ಅಷ್ಟೇ ಅಸಹ್ಯ ನೀನು ಕಾಡಿಗೆ ಹೋಗಿ ತಪಸ್ಸು ಮಾಡುವುದು ಅಂತ ಹೇಳಿ. ಹುಲಿಯ ಕರ್ಮ ನರಿಯ ಕರ್ಮವಲ್ಲ, ಕರ್ಮದ ಕವಚ ತೊಟ್ಟು ಎದ್ದು ನಿಲ್ಲು ಅಂತ ಹೇಳ್ತಾರೆ ವೇದವ್ಯಾಸರು. ಮಥುರಾದಲ್ಲಿ ಒಮ್ಮೆ ಏನಾಗುತ್ತೆ ಅಂದ್ರೆ, ಭಾರಿ ದೊಡ್ಡ ಕೃಷ್ಣನ ವಿಗ್ರಹವಿತ್ತು ಮೊದಲು. ಅದು ಗೋಲ್ಗೊಮ್ಮಟ ಇದೆಯಲ್ಲ ನಮ್ದ್ರಲ್ಲಿ, ಆ ಥರ ಅದಕ್ಕಿಂತಾನೂ ದೊಡ್ಡದಾಗಿತ್ತು. ಅನರ್ಘ್ಯವಾದ ರತ್ನಗಳಿಂದ ಮಾಡಿದ ವಿಗ್ರಹವಾಗಿತ್ತದು. ಆದ್ರೆ ಭಾರತದ ಇತಿಹಾಸವನ್ನು ಯಥಾರ್ಥವಾಗಿ ಮಕ್ಕಳಿಗೆ ಶಾಲೆಯಲ್ಲಿ ಪಾಠ ಮಾಡಬಾರ್ದು ಅಂತ ಕಾನೂನು ಆಗ್ಬಿಟ್ಟಿದೆ ಈಗ. ಯಾಕಂದ್ರೆ ಜನಾಂಗ ದ್ವೇಷಕ್ಕೆ ಅದು ಕಾರಣವಾಗುತ್ತೆ ಅಂತ. ಗಜನಿ ಮೊಹಮ್ಮದ್ ದಂಡೆತ್ತಿ ಬಂದಾಗ ಆ ವಿಗ್ರಹವನ್ನು ಪುಡಿ ಮಾಡಿ ಒಂಟೆ ಆನೆಗಳಲ್ಲಿ ಹಿಡಿದುಕೊಂಡು ಹೋಗಿದ್ದ ಎಲ್ಲವನ್ನೂ. ಆಗ ನಮ್ಮ ಜನರು ಏನ್ ಮಾಡಿದ್ರು ಅಂದ್ರೆ, ಅದನ್ನು ನಮ್ಮವರು ಏನು ಹೇಳಲಿಲ್ಲ, ಕೃಷ್ಣ ಸುಮ್ಮನೆ ಬಿಡ್ತಾನ ಅವನ್ನ, ಕೃಷ್ಣನ ವಿಗ್ರಹನೇ ಪುಡಿ ಮಾಡಿ ತಗೊಂಡು ಹೋಗ್ತಿರೋದು, ಚಕ್ರ ಹಿಡಿದು ಬಂದು ಶಿಕ್ಷೆ ಕೊಡ್ತಾನೆ ಗರುಡ ವಾಹನನಾಗಿ ಅಂತ ಹೇಳಿ ಸುಮ್ಮನಿದ್ದು ಬಿಟ್ರು. ಆಗ ಆ ಗಜನಿ ಮೊಹಮ್ಮದ್ ಅಂಥವರ ಮನೆಯನ್ನೂ ಲೂಟಿ ಮಾಡ್ದ, ಬಿಡ್ಲಿಲ್ಲ. ಹಾಗಾಗಿ ಇದರ ಎಕ್ಸಾಂಪಲ್ ಏನಕ್ಕೆ ಕೊಟ್ಟೆ ಅಂದ್ರೆ, ದೇವರ ಮೇಲೆ ಭಾರ ಹಾಕಿ ಏನೂ ಮಾಡದೆ ಸುಮ್ಮನೆ ಕೂಡುವವರು ದೇವರ ಭಕ್ತರಲ್ಲ, ಆಸ್ತಿಕರು ಅಲ್ಲ ಅಂತ ಭೀಮಸೇನ ಹೇಳ್ತಾ ಇದ್ದಾನೆ. ನಿಷ್ಕ್ರಿಯತೆಯ ಬೋಧನೆ ಮಾಡುವವರು ಒಂದೆಡೆ ಆದ್ರೆ, ನಾನೇ ನನ್ನನ್ನು ನಿಯಂತ್ರಿಸುವವನು ಅಂತ ಹೇಳುವಂಥವ್ರು ಇನ್ನೊಂದೆಡೆ. ಅದರ ಅಸ್ತಿತ್ವ ಎರಡೂ ಮೂರ್ಖತನವೇ. ಭಗವಂತನ ಒಂದು ಪೂಜಾರೂಪವಾದ ಪ್ರವೃತ್ತಿ ಮಾಡುವವನೇ ನಿಜವಾಗಿ ಕರ್ಮ ಮಾಡುವಂಥವನು. ಎಲ್ಲವನ್ನು ಭಗವಂತ ಮಾಡೋದು, ಆದ್ರಿಂದ ನಾವೇನನ್ನು ಮಾಡುವುದಿಲ್ಲ ಅಂತ ಸುಮ್ಮನೆ ಕೂತ್ರೆ ಲೋಕ ಉಳಿಯೋದಿಲ್ಲ. ಹಾಗಂತ ಭೀಮಸೇನ ಧರ್ಮರಾಜನಿಗೆ ಹೇಳ್ತಾ ಇದ್ದಾನೆ, ಭಗವಂತ ನಮ್ಮ ಮೂಲಕವೇ ಕರ್ಮವನ್ನು ಮಾಡಿಸೋದು, ನಾವೇ ಅವನ ಮಾಧ್ಯಮಗಳು, ಉಪಕರಣಗಳು. ಭಗವಂತನಿಗೆ ಅಧೀನ ಕ್ರಿಯೆ ಅಂದ್ರೆ ಜಡದಲ್ಲೂ ಕ್ರಿಯೆ ಇದೆ, ಚೇತನಕ್ಕೆ ಮಾತ್ರವಲ್ಲ ಅದು. ಕೃತತ್ವ ಅಂದ್ರೆ ಇಚ್ಛಾಪೂರ್ವಕವಾದ ಕ್ರಿಯೆ, ಇದು ಜಡದಲ್ಲಿಲ್ಲ. ಆದ್ರಿಂದ ಸ್ವತಂತ್ರ ಇಚ್ಛಾಪೂರ್ವಕ ಕರ್ತೃತ್ವ ಭಗವಂತನಿಗೆ, ಅಧೀನ ಇಚ್ಛಾಪೂರ್ವಕ ಕರ್ತೃತ್ವ ಜೀವನಿಗೋಸ್ಕರ. ಇದನ್ನೇ ಕೃಷ್ಣ ಗೀತೆಯಲ್ಲೂ ಕೂಡ ಹೇಳಿರೋದು. ಆದ್ರಿಂದ ಅನುಭವ ಸಿದ್ಧವಾದ ಈ ಕರ್ತೃತ್ವ ಪ್ರತಿಯೊಬ್ಬನಿಗೂ ಗೊತ್ತಿದೆ. ಕರ್ಮದಿಂದಲೇ ಸಮಾಜದ ಅಭಿವೃದ್ಧಿ, ಜೀವನದ ಮೂಲಕ ದುಡಿಸಿ ಭಗವಂತನ ಫಲನ ಜೀವನಿಗೆ ಕೊಟ್ಟು ಬಿಡಬೇಕು. ಅನಾಯಾಸವಾಗಿ ಕೆಲವೊಮ್ಮೆ ಕೆಲಸವಾಗುತ್ತೆ, ಕೆಲವೊಮ್ಮೆ ಎಷ್ಟು ಪ್ರಯಾಸ ಪಟ್ಟರೂ ಕೆಲಸ ಆಗೋದಿಲ್ಲ. ಅದಕ್ಕೆ ಹಠ ಕಾರಣ ಅನ್ನುತ್ತಾನೆ ಭೀಮಸೇನ. ಹಠ ಅಂದ್ರೆ ಸ್ವಭಾವ ಅಂತ ಇಲ್ಲಿ. ಇದನ್ನ ಅವರವರ ಅನುಭವದಿಂದ ನೋಡಿದ್ರೆ ಗೊತ್ತಾಗ್ತದೆ.
ಪುನಃ ಪೂರ್ವ ಜನ್ಮದಲ್ಲಿ ಸಾಧಿಸಿದವನಿಗೆ ಈ ಜನ್ಮದಲ್ಲಿ ಬೇಗ ಸಿದ್ಧಿ ಮಾಡಿಬಿಡ್ಬೋದು. ಶಾಸ್ತ್ರದ ರಹಸ್ಯ ತಿಳಿಯುವುದು ಒಂದು ಜನ್ಮದ ಸಾಧನೆಯಲ್ಲ. ಓದಿ ಓದಿ ಶಾಬ್ದಿಕ ಪಂಡಿತರಾಗುವವರೇ ಹೆಚ್ಚು. ಅನುಭವವಿಲ್ಲದ ಅಂಥವರ ಹತ್ತಿರ ದೇವರ ಹತ್ರವೂ ಬರೋದಿಲ್ಲ. ಪ್ರಾಚೀನ ಕರ್ಮ, ಅದೃಷ್ಟ ಇವು ಎರಡನೆಯ ಕಾರಣ ಆಗತ್ತೆ, ದೈವ ಆಗತ್ತೆ. ಅದು ಜೀವ ಪ್ರಯತ್ನ ಮೂರನೇ ಕಾರಣವಾಗುತ್ತೆ. ಜನರ ಕಣ್ಣಿಗೆ ಕಾಣೋದು ಎದುರಿನ ಪ್ರಯತ್ನ. ಆದರೆ ಅದರ ಹಿಂದೆ ಇರುವಂಥದ್ದು ಅದೃಷ್ಟ, ಜೀವ ಯೋಗ್ಯತೆ. ಹಿಂದಿನ ಕರ್ಮವಿರಲಿ, ಪ್ರಯತ್ನವಿರಲಿ, ಅದು ಸ್ವಭಾವಕ್ಕನುಗುಣವಾಗಿದ್ರೆ ಮಾತ್ರ ಫಲ ಸಿಗುವಂಥದ್ದು. ಇಲ್ಲದಿದ್ರೆ ಫಲ ಸಿಗೋದೇ ಇಲ್ಲ. ಯೋಗ್ಯತೆಗೆ ಮೀರಿದ ಪ್ರಯತ್ನ ಮಾಡಿದ್ರೂ ಕೂಡ ಫಲ ಸಿಗುವಂಥದ್ದಲ್ಲ ಅದು. ಶಾಂಭೂಕ ತಪಸ್ಸು ಮಾಡಿ ಒಂದು ಶಿವ ಪದವಿ ಪಡೆಯೋದಕ್ಕೆ ಹೋದ. ಅವನ ಯೋಗ್ಯತೆ ಮೀರಿದ್ದಾದ್ರಿಂದ ಅದು ರಾಮಚಂದ್ರ ಅವನ ತಲೆಯನ್ನ ಕಡ್ದ. ರಾಮಾಯಣ ಓದೋರಿಗೆ ಇದು ಗೊತ್ತಿರುತ್ತೆ. ಆದ್ರಿಂದ ಮೀರಿದ್ದು ಉಳಿಯೋದಿಲ್ಲ ಯಾವುದೂನುವೆ. ಗೌತಮರು ಯೋಗ್ಯತೆಗೆ ಮೀರಿ ತಪಸ್ಸು ಮಾಡಿದ್ರು. ಅನಂತರ ಅಂತ ಮೀರಿದ ಪ್ರಯತ್ನವನ್ನು ಅಹಲ್ಯೆ ಶಾಪ ಕೊಡುವುದರ ಮೂಲಕ ಕಳ್ಕೊಂಡ್ಬಿಟ್ರು ಅವರು ಅದನ್ನ, ತಪಶಕ್ತಿಯನ್ನ. ಹೀಗೆ ಗಳಿಸಿದ್ದು ಹೆಚ್ಚಾದ್ರೆ ಅದನ್ನು ಮೈನಸ್ ಮಾಡುವಂಥದ್ದು ಪ್ರಕೃತಿಯಲ್ಲೇ ಇದೆ ಅದು. ಈ ಒಂದು ಮೂರನ್ನು ನಿಯಂತ್ರಿಸುವವನು ಭಗವಂತ. ನಾವು ಕರ್ಮ ಮಾಡುವುದಿಲ್ಲವೆಂದು ಪ್ರತ್ಯಕ್ಷಕ್ಕೆ ವಿರುದ್ಧ, ಕರ್ಮ ಮಾಡಿದರೆ ಫಲವಿಲ್ಲ ಅನ್ನುವುದು ಅನುಭವಕ್ಕೆ ವಿರುದ್ಧ. ಭಗವತ್ ಪ್ರಜ್ಞೆಯಿಂದ ಕರ್ತವ್ಯ ಕರ್ಮಕ್ಕೆ ಸಿದ್ಧನಾಗು ಅಂತ ಹೇಳಿ ಧರ್ಮರಾಜನಿಗೆ ಭೀಮ ಬೋಧನೆಯನ್ನು ಮಾಡ್ತಾ ಇದ್ದಾನೆ. ಇದರಲ್ಲಿ ಇನ್ನೊಂದೇನಪ್ಪಾ ಅಂದ್ರೆ, ಈ ಮಹಾಭಾರತದ ವಿಚಾರದಲ್ಲಿ ಎರಡು ಪಾಠಗಳಿವೆ. ಮಹಾಭಾರತದಲ್ಲಿ ಈಗ ಎರಡು ಪಾಠ ಅಂದ್ರೆ, ಒಂದು ಉತ್ತರದ ಪಾಠ, ಮತ್ತೊಂದು ದಕ್ಷಿಣದ ಪಾಠ. ಆದ್ರೆ ಎರಡು ಮುದ್ರಣವಾದದ್ದು ಅದು. ಹಾಗಾಗಿ ಉತ್ತರದಲ್ಲಿಯೇ ಸೂಕ್ತಂಕರ್ ಏನ್ ಮಾಡಿದ್ರು ಅಂದ್ರೆ, ಇಂಟರ್ನ್ಯಾಷನಲ್ ಎಡಿಷನ್ ಆಫ್ ಮಹಾಭಾರತ ಅನ್ನುವಂತ ಒಂದು ಪುಸ್ತಕವನ್ನು ಹೊರತಂದ್ರು. ಅವರು ಸಾಕಷ್ಟು ಹಸ್ತಪ್ರತಿಗಳನ್ನು ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಹೋಲಿಸಿ ಶೋಧನೆ ಮಾಡಿದಂತ ದೊಡ್ಡ ಒಬ್ಬ ರಿಸರ್ಚರ್ ಅವರು. ಅವರಿಗೊಂದು ತಪ್ಪು ಗ್ರಹಿಕೆಯಾಗಿ ಬಿಟ್ಟಿತು. ಏನದು ತಪ್ಪು ಗ್ರಹಿಕೆ ಅಂದ್ರೆ, ವೇದವ್ಯಾಸರು ಉತ್ತರದವರಾದ್ದರಿಂದ ಉತ್ತರದ ಪಾಠವೇ ಹೆಚ್ಚು ಸೂಕ್ತ ಮತ್ತು ಉತ್ತರದ ಪಾಠದಲ್ಲಿ ಕಡಿಮೆ ಶ್ಲೋಕಗಳಿರುವ ಕಾರಣ ಅದೇ ಹೆಚ್ಚು ಸೂಕ್ತ ಅಂತ ಸೂಕ್ತಂಕರ್ ನಿರ್ಧಾರಕ್ಕೆ ಬಂದುಬಿಟ್ರು. ಪರಿಣಾಮವಾಗಿ ಶುದ್ಧ ಪಾಠವನ್ನು ಫುಟ್ ನೋಟ್ನಲ್ಲಿ ಹಾಕಿದ್ರು, ಅಶುದ್ಧ ಪಾಠವನ್ನ ಮೇಲೆ ಹಾಕಿದ್ರು. ಇದೊಂದು ದೊಡ್ಡ ದುರಂತವೇ ಆಗೋಯ್ತು. ಆದ್ರೆ ಅದ್ಭುತವಾದ ವ್ಯಕ್ತಿಯವರು, ರಿಸರ್ಚರ್ರು. ಆದ್ರೆ ಇಂಥ ಒಂದು ಸಿಲ್ಲಿ ಮಿಸ್ಟೇಕ್ನ ಯಾತಕ್ಕೋಸ್ಕರ ಮಾಡಿದ್ರೋ ಅದು ಅರ್ಥ ಆಗ್ತಾ ಇಲ್ಲ. ಆ ಪುಸ್ತಕ ಎಲ್ಲಾದ್ರೂ ಸಿಕ್ಕಿದ್ರೆ ದಯವಿಟ್ಟು ಕೊಂಡು ಓದಿ ಅದನ್ನ. ಇಂಟರ್ನ್ಯಾಷನಲ್ ಎಡಿಷನ್ ಆಫ್ ಮಹಾಭಾರತ ಅಂತ. ಬಹಳ ಒಂದು ವಿಚಾರಗಳದ್ರಲ್ಲಿ ತಿಳಿಯುತ್ತೆ. ನಾನು ಈಗ ಏನ್ ಹೇಳಿದ್ನೋ ಅದನ್ನೆಲ್ಲವೂ. ಪತಂಜಲಿ ಉತ್ತರದ ಮಹಾಭಾಷ್ಯ ಬರೆದದ್ದು. ಅವನ ಶುದ್ಧ ಪಾಠ ಸಿಕ್ಕಿದ್ದು ಕೇರಳದಲ್ಲಿ. ಉತ್ತರದಲ್ಲಿ ಮೊದಲು ಬೌದ್ಧರಿಂದ, ಅನಂತರ ಪಾಶ್ಚಾತ್ಯರಿಂದ ಹೆಚ್ಚು ಆಕ್ರಮಣಗಳಾದವು. ಅಲ್ಲದೆ ಶಾಸ್ತ್ರೀಯವಾದ ವಾಸ್ತುಬದ್ಧವಾದ ದೇವಾಲಯಗಳು ಇರೋದು ದಕ್ಷಿಣದಲ್ಲಿ. ಹಸ್ತಪ್ರತಿ ಮಾಡಬೇಕಾದ್ರೆ ನಮಗೆ ಎಷ್ಟು ಬೇಕೋ ಅಷ್ಟು ಬರೆದಿರುವುದು ತೀರಾ ಸಹಜ. ಅದಕ್ಕೆಂದೇ ಇರಬಹುದು ಉತ್ತರದ ಪಾಠದಲ್ಲಿ ಕಡಿಮೆ ಶ್ಲೋಕಗಳಿರುವಂಥದ್ದು. ಆದ್ರಿಂದ ಸೂಕ್ತಂಕರ್ ಅವರ ಎರಡೂ ನಿಯಮಗಳು ಬಿದ್ದು ಹೋದವು ಅಲ್ಲಿ. ಕೆಲವು ಶಬ್ದಗಳಿಗೆ ಪ್ರಾಚೀನ ರೂಪ ಬೇರೆ ಇದೆ, ಅನಂತರ ಬಂದ ಶಬ್ದಗಳು ಬೇರೆಯೇ ಇವೆ. ಸಂಖ ಅನ್ನೋದಕ್ಕೆ ಫಾರ್ ಎಕ್ಸಾಂಪಲ್ ಯುದ್ಧಕ್ಕೆ ಪ್ರಾಚೀನ ಹೆಸರು ಸಂಖ ಅಂತ. ಅದನ್ನೇ ಗೀತೆಯಲ್ಲಿ ಸಂಖ ಅಂತ ಬರುತ್ತೆ. ಅಂದ್ರೆ ಯುದ್ಧ ಸಿದ್ಧವಾಯ್ತು, ಯುದ್ಧಕ್ಕೆ ರೆಡಿಯಾಗಿ ಅಂತ. ಅದು ಅನಂತರ ಏನಾಯ್ತಪ್ಪ ಅಂತಂದ್ರೆ, ಈಗಿನ ಬರೋ ತಪ್ಪು ಪಾಠಗಳಲ್ಲಿ ಗೀತೆಯಲ್ಲಿ ಸಂಖ ಹೋಗಿ ಸಂಖ್ಯಾ ಆಗೋಯ್ತು. ಸಂಖ್ಯವೇ ಸಂಖ್ಯಾ ಅಂದ್ರೆ ಎಣಿಸೋದು, ನಂಬರಿಂಗ್ ಅನ್ನೋದು ಆಗೋಯ್ತು ಅಲ್ಲಿ ಯುದ್ಧ ಅನ್ನೋದ್ರ ಬದಲಿಗೆ. ಬಾಹುಶಾಲಿ ಅನ್ನೋದು ಇನ್ನೊಂದು ಪದದ ಅರ್ಥ. ಅದು ಈಗಿನ ಬಾಹುಶಾಲಿ ಆಗೋಯ್ತು. ಮೊದಲು ಆಕ್ಚುಲಿ ಇದ್ದಂಥದ್ದು ದೊಡ್ಡ ಶಾ, ಈಗಿರುವಂಥದ್ದು ಚಿಕ್ಕ ಶಾ. ಬಾಹುಶಾಲಿ ಆಗೋಯ್ತು. ಆದ್ರೆ ಅದು ಆಕ್ಚುಯಲ್ ಆಗಿ ಬಾಹುಶಾಲಿ, ಅದು ಶಾಲಿ. ದುಷ್ಯಂತ ಆದ. ಹಾಗೆ ಈ ತರ ಬೇಕಾದಷ್ಟು ಎಕ್ಸಾಂಪಲ್ಗಳು ಕೊಡ್ಬೋದು. ಅದು ದುಷ್ಯಂತ ಅಲ್ವೇ ಅಲ್ಲ, ಅದು ದುಷ್ಯಂತ. ಅದು ತಾಡವಾಲಿಯಿಂದ ಅದರ ಸಮಯವನ್ನ ಸಿದ್ಧ ಮಾಡಬಹುದು. ಭಾಷಾ ಪ್ರಯೋಗದಿಂದ ಗ್ರಂಥದ ಪ್ರಾಚೀನತೆಯನ್ನು ನಾವು ಅರ್ಥ ಮಾಡ್ಕೋಬಹುದು. ಆಶ್ಚರ್ಯ ಅಂದ್ರೆ ಏನಪ್ಪಾ ಅಂದ್ರೆ, ಎಲ್ಲರೂ ಪ್ರಾಚೀನ ಗ್ರಂಥಗಳನ್ನು ಹಿಡಿದು ಎಡಿಟ್ ಮಾಡಿದ್ರು. ಒಬ್ಬೊಬ್ಬರ ಪಾಠ ಒಂದೊಂದು ತರವಾಗೋಯ್ತು. ನಿರ್ಣಾಯಸರಾಗದಂತಹ ಪಾಠ ಆಗೋಯ್ತು. ದಕ್ಷಿಣದ ಪಾಠ ಆಚಾರ್ಯ ಮಧ್ವರ ಪಾಠಕ್ಕೆ ಹತ್ತಿರವಾದದ್ದು ಅನ್ನೋದು ನಿಜ. ಉದಾಹರಣೆಗೆ ಸುಭದ್ರಾಹರಣ ದಕ್ಷಿಣ ಪಾಠದಲ್ಲಿ ಅರ್ಜುನ ಸನ್ಯಾಸಿ ವೇಷದಲ್ಲಿ ಹೋದ ಅಂತ ಇದೆ. ಉತ್ತರ ಪಾಠದಲ್ಲಿ ನಿಜವೇಷದಿಂದಲೇ ಹೋದ ಅಂತ ಇದೆ. ಆದರೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಮಧ್ವರು ಅರ್ಜುನ ಸನ್ಯಾಸಿಯಾಗಿ ಹೋದದ್ದು ಅಂತ ಹೇಳಿದ್ದಾರೆ. ಅಭಿಮನ್ಯು ಯುದ್ಧಕ್ಕೆ ಹೋದಾಗ ಇನ್ನೊಂದು ಎಕ್ಸಾಂಪಲ್ಲು,
ಅವನನ್ನು ಸೆರೆ ಹಿಡಿದಿದ್ದು ಚಕ್ರವ್ಯೂಹದಲ್ಲಿ ಅಂತ ಉತ್ತರ ಪಾಠದಲ್ಲಿದೆ, ಪದ್ಮವ್ಯೂಹದಲ್ಲಿ ಅಂತ ದಕ್ಷಿಣ ಪಾಠದಲ್ಲಿದೆ. ಎರಡಕ್ಕೂ ವೃತ್ತಾಕಾರವಾಗಿದ್ರೂ ಕೂಡ ಒಳಪದರದಲ್ಲಿ ಚಕ್ರವ್ಯೂಹಗಳಲ್ಲಿ ದಳದ ರಚನೆಗಳಿಲ್ಲ, ಪದ್ಮವ್ಯೂಹದಲ್ಲಿ ಅದಿದೆ. ಅದರಿಂದ ಆಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲೂ ಪದ್ಮವ್ಯೂಹ ಅಂತಲೇ ಉಲ್ಲೇಖ ಮಾಡಿದ್ದಾರೆ. ಆದರೆ ದಕ್ಷಿಣ ಪಾಠವು ಪೂರ್ತಿ ಸರಿಯಿಲ್ಲ. ಉದಾಹರಣೆ, ಎರಡೂ ಪಾಠದಲ್ಲೂ ಭೀಮನ ವಚನ ದ್ರೌಪದಿಯ ವಚನವಾಗಿ ಬಿಟ್ಟಿದೆ. ಈ ಹಿಂದೆ ನಾನು ಹೇಳದ್ನಲ್ಲ ಅದೇ ತರ. ಹಠ, ದೈವ, ಸ್ವಭಾವ, ಕರ್ಮ ಅಂತ ಧರ್ಮಕ್ಕೆ 4 ಕಾರಣಗಳನ್ನು ಮಹಾಭಾರತ ಹೇಳಿದ್ರೆ, ಆಚಾರ್ಯರ ಪಾಠದಲ್ಲಿ ಹಠ, ಸ್ವಭಾವ ಮೂಲತಃ ಒಂದೇ ಅಂತ ಹೇಳ್ತಾರೆ. ಈ 3 ನಿಯಂತ್ರಿಸುವುದು ಭಗವಂತನೇ. ಈ ಮಾತೇ ಸರಿ. ಯಾಕಂದ್ರೆ ಮುಂದೆ ಮಹಾಭಾರತದಲ್ಲಿ 4ನೆಯ ಕಾರಣವಿಲ್ಲ ಅಂತ ಹೇಳಿ ಬರುತ್ತೆ. ಅಪ್ರಯತ್ನವಾಗಿ ಅಕಸ್ಮಾತ್ ಒಂದು ಫಲ ಒದಗಿ ಬಂತು, ಅದು ಅವನ ಯೋಗ್ಯತೆ ಎನ್ನುವರು. ಅಲ್ಲಿ ಯೋಗ್ಯತೆಯೋ ಅಥವಾ ಅದೃಷ್ಟವೋ ಗೊತ್ತಾಗ್ಲಿಲ್ಲ. ಇನ್ನು ಆಳಕ್ಕೆ ಹೋದ್ರೆ, ಒಬ್ಬನಿಗೆ ಲಾಟ್ರಿಯಿಂದ 1 ಲಕ್ಷ ರೂಪಾಯಿ ಬಂತು ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್. ಇದನ್ನು ಅವನ ಯೋಗ್ಯತೆ ಅನ್ನೋದಿಲ್ಲ, ಅದೃಷ್ಟ ಅಥವಾ ದೈವ ಅಂತ ಕರೀತಾರೆ. ಪೂರ್ವಕರ್ಮದ ಫಲ ಅಂತಾರೆ. ಕಣ್ಣಿಗೆ ಕಾಣೋದಿಲ್ಲ, ಅದು ಯೋಗ್ಯತೆಗೆ ಮೀರಿದ್ದು ಒಮ್ಮೊಮ್ಮೆ ಒಂದು ಅದೃಷ್ಟದಿಂದ ಬರುತ್ತದೆ, ಕಣ್ಣಿಗೆ ಕಾಣೋದಿಲ್ಲ. ಅದು ತಾನು ದುಡಿದು ಪಡೆಯುವುದು ಪ್ರಯತ್ನ, ಇದು ಕಣ್ಣಿಗೆ ಕಾಣುವಂಥದ್ದು. ಪ್ರಯತ್ನಕ್ಕೂ ಒಮ್ಮೊಮ್ಮೆ ಸ್ವಭಾವಕ್ಕೆ ವಿರುದ್ಧವಾದ ಫಲ ಬರಬಹುದು, ಹೇಳಕ್ಕಾಗೋದಿಲ್ಲ ಅದು. ಉದಾಹರಣೆ ಏನಪ್ಪಾ ಅಂದ್ರೆ, ದುರ್ಯೋಧನನು ಕೂಡ 13 ವರ್ಷಗಳ ಕಾಲ ಸಾಮ್ರಾಟ ಆಗಿ ಮೆರೆದ. ಅನಂತರ ಗಳಿಸಿದ್ದೆಲ್ಲ ಮೈನಸ್ ಆಗೋಯ್ತು. ಅದೃಷ್ಟವಿತ್ತು, 13 ವರ್ಷ ಮೆರೆದ. ಯೋಗ್ಯತೆ ಇದ್ದಿಲ್ಲ, ಎಲ್ಲವನ್ನೂ 13 ವರ್ಷಗಳ ಮೇಲೆ ಕಳೆದುಕೊಂಡ. ಧರ್ಮಾಚರಣೆ ಮಾಡಿದ್ರು ಕೂಡ ರಾಜ್ಯಭಾರ ಮಾಡದೆ ಕಾಡಿನಲ್ಲಿ ಸಂತೋಷದಿಂದಿದ್ನಲ್ಲ, ಅದು ಧರ್ಮರಾಜನ ಸ್ವಭಾವ. 13 ವರ್ಷಗಳ ನಂತರ ಪ್ರಯತ್ನಕ್ಕಲ್ಲ, ಸ್ವಭಾವಕ್ಕೆ ಫಲ ಸಿಕ್ಕಿತು. ಇಲ್ಲಿ ಪುರುಷ ಸತ್ತಮ ಎಂತೆಂದು ಅಣ್ಣನನ್ನು ಸಂಬೋಧಿಸುತ್ತಾನೆ ಭೀಮ. ಇಲ್ಲಿ ನೀನು ಶ್ರೇಷ್ಠ ವ್ಯಕ್ತಿ, ನಿನ್ನ ಸ್ವಭಾವ ಶ್ರೇಷ್ಠವಾದದ್ದೋಪ, ಅದರಿಂದ ಶ್ರೇಷ್ಠವಾದ ಫಲ ಸಿಗಲೇಬೇಕು ನಿನಗೆ. ಆದರೆ ಅವನ ಸಹಜ ಪ್ರಭಾವದಿಂದ ಮುಸುಕೆಳೆದು ಹೋಗಿದೆ. ಅದರಿಂದ ಭೀಮಸೇನ ಹೇಳಬೇಕಾಯ್ತು, ಸ್ವಭಾವ ಅಂದ್ರೆ ಹಠವಾದ್ರೆ ದೈವವೆಂಬುದು ಪುನರ್ಜನ್ಮದ ಕರ್ಮಗಳು ಅಂತ ಹೇಳ್ದ. ಅಲ್ಲಿ ಮುಂದೆ ನಾವು ಭೀಮಸೇನ ಇನ್ನೂ ಒಂದಷ್ಟು ಹೇಳ್ತಾನೆ ಧರ್ಮರಾಜನಿಗೆ ಎಕ್ಸಾಂಪಲ್ಸ್ ಕೊಟ್ಟು. ಅದನ್ನು ನಾಳೆ ದಿನ ಸಿಕ್ಕಾಗ ನೋಡೋಣ. ಕರ್ಮ ಮತ್ತು ಫಲ ಅಂದ್ರೆ ಏನು ಅಂತ ಹೇಳ್ತಾನೆ, ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಹೇಳ್ತಾನೆ. ಹೀಗೆ ಸಾಕಷ್ಟು ವಿಚಾರಗಳನ್ನ ಧರ್ಮರಾಜನಿಗೆ ಭೀಮಸೇನ ಗೊತ್ತು ಮಾಡಿಕೊಡ್ತಾನೆ. ಒಂಥರ ಇದು ಮಿನಿ ಗೀತೆ ಇದ್ದ ಹಾಗೆ ಇದು. ಅದನ್ನೆಲ್ಲ ಮುಂದೆ ನೋಡ್ತಾ ಹೋಗೋಣಂತೆ. ಹಾಗಾಗಿ ಇವತ್ತಿನ ಈ ಒಂದು ಭೀಮಸೇನ ಚಿಂತನವನ್ನ ಇಲ್ಲಿಗೆ ಉಪಸಂಹಾರ ಮಾಡಿ, ಇವತ್ತಿನ ಈ ಒಂದು ಚಿಂತನವನ್ನ ನನ್ನ ಗುರುಗಳಾದ ಬನ್ನಂಜಿಯವರಿಗೆ ಹಾಗೂ ಅವರ ಅಂತರ್ಯಾಮಿಯಾದ ವಾಯುದೇವರು ಹಾಗೂ ಶ್ರೀಕೃಷ್ಣ ಪರಮಾತ್ಮನ ಪಾದಗಳಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಸಜ್ಜನ ಸುಖಿನೋ ಭವಂತು.